ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ಬೇಟೆ ನಡೆದಿದೆ. ಅಂಡಮಾನ್ ದ್ವೀಪದಲ್ಲಿ 25,000 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. 5.5 ಟನ್ ಮಾದಕ ವಸ್ತುವನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಇಬ್ಬರು ಮ್ಯಾನ್ಮಾರ್ ಪ್ರಜೆಗಳನ್ನ ಸೆರೆ ಹಿಡಿಯಲಾಗಿದೆ. ಭರ್ಜರಿ ಕಾರ್ಯಾಚರಣೆ ಇದು. ದೇಶದ ಇತಿಹಾಸದಲ್ಲೇ ನಡೆದಿರುವಂತಹ ದೊಡ್ಡ ಕಾರ್ಯಾಚರಣೆ. ಕರಾವಳಿ ಕಾವಲು ಪಡೆ ಈ ರೀತಿಯಾಗಿ ಒಂದು ಕಾರ್ಯಾಚರಣೆಯನ್ನ ನಡೆಸಿ 5.5 ಟನ್ ಮಾದಕ ವಸ್ತುವನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಈ ರೀತಿ ಸಾಗಿಸ್ತಾ ಇದ್ದವರನ್ನು ಕೂಡ ಸೆರೆ ಹಿಡಿದಿದ್ದಾರೆ. ನವೆಂಬರ್ 23ನೇ ತಾರೀಕು ಡೋರ್ನಿಯರ್ ವಿಮಾನ ಗಸ್ತು ವೇಳೆ ಈ ರೀತಿಯ ಬೋಟ್ ಪತ್ತೆಯಾಗಿದೆ. ಬೋಟ್ನಲ್ಲಿ ಸಾಗಿಸ್ತಾ ಇದ್ರು 5.5 ಟನ್ ಮಾದಕ ವಸ್ತುವನ್ನ. 150 ಕಿಲೋಮೀಟರ್ ದೂರದಲ್ಲಿ ಅನುಮಾನಾಸ್ಪದವಾಗಿ ಈ ಬೋಟ್ ಚಲನೆ ಕಾಣಿಸ್ತಾ ಇತ್ತು. ಹೀಗಾಗಿ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ 5.5 ಟನ್ ಮಾದಕ ವಸ್ತುವನ್ನ ಪತ್ತೆ ಹಚ್ಚಿ ಸೀಸ್ ಮಾಡಿದ್ದಾರೆ. ಭಾರತಕ್ಕೆ ತರೋದಕ್ಕಿಂತ ಯೋಚಿಸಿದ್ರಂತೆ 6 ಟನ್ನಷ್ಟು ಮಾದಕ ವಸ್ತುವನ್ನ. ಕರಾವಳಿ ಕಾವಲು ಪಡೆ ಈ ರೀತಿ ಕಾರ್ಯಾಚರಣೆ ನಡೆಸಿದೆ ನಿನ್ನೆ. ಆ ಕಾರ್ಯಾಚರಣೆಯಲ್ಲಿ 5.5 ಟನ್ಗಿಂತಲೂ ಹೆಚ್ಚು ಮಾದಕ ವಸ್ತು ಪತ್ತೆಯಾಗಿದೆಯಂತೆ. ಭಾರತೀಯ ಕೋಸ್ಟ್ ಗಾರ್ಡ್ ಈ ರೀತಿಯ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿರುವಂಥದ್ದು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಬಳಿ ಬಂಗಾಳ ಕೊಲ್ಲಿಯಲ್ಲಿ ಈ ಮೀನುಗಾರಿಕಾ ದೋಣಿಯಿಂದ 6 ಟನ್ ಅಂದರೆ 5.5 ಟನ್ಗಿಂತ ಹೆಚ್ಚು ಮಾದಕ ವಸ್ತು ಪತ್ತೆಯಾಗಿರೋದು. ಅದಕ್ಕೆ ಸಂಬಂಧಿಸಿದಂಥ ಫೋಟೋಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಸೀಸ್ ಮಾಡಿದ್ದಾರೆ. ಜೊತೆಗೆ ಈ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದಂಥವ್ರನ್ನು ಕೂಡ ಸೆರೆ ಹಿಡಿದಿದ್ದಾರೆ. ಭಾರತೀಯ ಕೋಸ್ಟ್ ಗಾರ್ಡ್ನ ದೊಡ್ಡ ಕಾರ್ಯಾಚರಣೆ ಇದು. ಎನ್ಸಿಬಿ ಮತ್ತು ನೌಕಾಪಡೆ ಹಾಗೂ ಗುಜರಾತ್ ಪೊಲೀಸ್ ಭಯೋತ್ಪಾದಕನ ನಿಗ್ರಹ ದಳ ಏನಿದೆ ಜಂಟಿಯಾಗಿ ನಡೆಸಿದಂಥ ಕಾರ್ಯಾಚರಣೆ. ಅನುಮಾನಾಸ್ಪದವಾಗಿ ಒಂದು ಬೋಟ್ ಚಲಿಸ್ತಾ ಇತ್ತು. ಅದನ್ನು ಗುರಿಯಾಗಿಸಿಕೊಂಡು ಕಾರ್ಯಾಚರಣೆ ನಡೆಸಿದಂಥ ಸಂದರ್ಭದಲ್ಲಿ ಈ 5.5 ಟನ್ಗಿಂತ ಹೆಚ್ಚು ಮಾದಕ ವಸ್ತು ಆ ಬೋಟ್ನಲ್ಲಿ ಪತ್ತೆಯಾಗಿದೆ. ಇದನ್ನು ಭಾರತಕ್ಕೆ ಸಾಗಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಅಂಡಮಾನ್ ಮತ್ತು ನಿಕೋಬಾರ್ನ ಈ ಬಂಗಾಳ ಕೊಲ್ಲಿ ದ್ವೀಪಗಳ ಹತ್ರ ಪತ್ತೆಯಾಗಿರುವಂಥ ಮಾದಕ ವಸ್ತು ಇದು. ಅಂದರೆ ದೇಶದ ಇತಿಹಾಸದಲ್ಲೇ ನಡೆದಿರುವಂಥ ದೊಡ್ಡ ಕಾರ್ಯಾಚರಣೆ. ಅಂಡಮಾನ್ ನಿಕೋಬಾರ್ ದ್ವೀಪದ ಬಳಿ 5.5 ಟನ್ ಮಾದಕ ವಸ್ತು ಪತ್ತೆ ಆಗಿರುವಂಥದ್ದು. ಆ ಮಾದಕ ವಸ್ತುವನ್ನು ಭಾರತಕ್ಕೆ ರವಾನೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಹಾಗಾಗಿ ಅನುಮಾನಾಸ್ಪದವಾಗಿ ಕಂಡು ಬಂದಿದ್ದರಿಂದ ಈ ಒಂದು ಬೋಟ್ ಮೇಲೆ ಕಾರ್ಯಾಚರಣೆ ನಡೆಸಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಎಲ್ಲ ಮಾದಕ ವಸ್ತುವನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಫೋರ್ಟ್ ಬ್ಲೇರ್ನಿಂದ 150 ಕಿಲೋಮೀಟರ್ ದೂರದಲ್ಲಿ ಮೀನುಗಾರಿಕಾ ಬೋಟ್ ಏನಿದೆ ನಿಧಾನವಾಗಿ ಚಲಿಸ್ತಾ ಇತ್ತು. ಯಾವ ಕಡೆ ಹೋಗಬೇಕು ಅನ್ನೋದು ಗೊತ್ತಾಗದೆ ಈ ರೀತಿ ಮಾಡ್ತಿದ್ದಾರಾ ಅನ್ನುವಂಥ ಅನುಮಾನ ಕೂಡ ವ್ಯಕ್ತವಾಯಿತು. ಜೊತೆಗೆ ಇದು ಅನುಮಾನಾಸ್ಪದವಾಗಿ ಚಲಿಸ್ತಾ ಇದೆಯಲ್ಲ, ಗೊತ್ತು ಗುರಿ ಇಲ್ವಾ ಅನ್ನುವಂಥ ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು. ಹಾಗಾಗಿ ಈ ರೀತಿ ಕಾರ್ಯಾಚರಣೆ ನಡೆಸಿದ್ರು. ಅದಾದ ಬಳಿಕ ಸಿಕ್ಕಂಥ ಮಾದಕ ವಸ್ತು ಇದು. ಈ ಕರಾವಳಿ ಕಾವಲು ಪಡೆಯ ಡಾರ್ನಿಯರ್ ವಿಮಾನ ಏನಿದೆ ಇದನ್ನು ಗುರುತಿಸಿ ಪತ್ತೆ ಹಚ್ಚಿ ಅದಾದ ಬಳಿಕ ಇವರು ಭಾರತೀಯ ಕೋಸ್ಟ್ ಗಾರ್ಡ್ ಪಡೆ ಏನಿದೆ ಅಲ್ಲಿ ಹೋಗಿ ಕಾರ್ಯಾಚರಣೆ ನಡೆಸಿರುವಂಥದ್ದು. 2 kg ಅಂತೆ ಪ್ಯಾಕ್ ಮಾಡಿದ್ರಂತೆ ಈ ಮಾದಕ ವಸ್ತು ಏನಿದೆ. ಒಂದೊಂದು ಪ್ಯಾಕ್ನಲ್ಲೂ ಕೂಡ 2 kg ಮಾದಕ ವಸ್ತು ಇತ್ತಂತೆ. ಒಟ್ಟು 3,000 ಪ್ಯಾಕೆಟ್ಗಳು ಇದ್ವಂತೆ. ಅವೆಲ್ಲವನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಪೋರ್ಟ್ ಬ್ಲೇರ್ ಏನಿದೆ ಅದರಲ್ಲಿ ಸಾಗಿಸ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ಪತ್ತೆ ಆಗಿರುವಂಥದ್ದು. ಒಟ್ಟಿನಲ್ಲಿ ದೊಡ್ಡ ಕಾರ್ಯಾಚರಣೆ ಇದು. ಮೇಲ್ಗಡೆ ಫ್ಲೈಟಲ್ಲಿ ಹೋಗ್ತಾ ಇದ್ದವರು ಕಂಡು ಹಿಡಿದಿರೋದು ಈ ಬೋಟ್ ಏನಿದೆ ನಿಧಾನವಾಗಿ ಚಲಿಸ್ತಾ ಇರೋದನ್ನ. ಅದಾದ ಬಳಿಕ ಸೀಸ್ ಮಾಡಿರೋದು, ದಾಳಿ ಮಾಡಿರೋದು, ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಸಾಗಿಸ್ತಾ ಇದ್ರು ಅವರನ್ನು ಕೂಡ ಸೆರೆ ಹಿಡಿದಿದ್ದಾರೆ.